ದಾವಣಗೆರೆ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಪ್ರಕಟ ಮಾಡಲಾಗಿದೆ. ಕೊನೆಗೂ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೈ ಸೇರಿದೆ ಟಿಕೆಟ್. ಸಿದ್ದರಾಮಯ್ಯ ಆಪ್ತ ವಿನಯ್ ಕುಲಕರ್ಣಿಗೆ ಹೈಕಮಾಂಡ್ ಮಣೆ ಹಾಕಿದೆ. ಶಾಕಿರ್ ಸನದಿ ಮತ್ತು ವಿನಯ್ ಕುಲಕರ್ಣಿ ನಡುವೆ ಪ್ರಬಲವಾದಂತ ಪೈಪೋಟಿ ಇತ್ತು. ಅದರ ಅಂತಿಮವಾಗಿ ಸನದಿಯನ್ನ ಹಿಂದಿಕ್ಕಿ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ವಿನಯ್ ಕುಲಕರ್ಣಿ. ದಾವಣಗೆರೆ ಕ್ಷೇತ್ರದಿಂದ ಎಚ್.ಬಿ. ಮಂಜಪ್ಪಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ರಾಜ್ಯದ 2 ಕ್ಷೇತ್ರ ಸೇರಿ ಒಟ್ಟು 20 ಕ್ಷೇತ್ರಗಳ ಕೈ ಅಭ್ಯರ್ಥಿ ಪಟ್ಟಿಯನ್ನ ಇದೀಗ ಬಿಡುಗಡೆ ಮಾಡಲಾಗಿದೆ. ರಾಜ್ಯದ 2 ಕ್ಷೇತ್ರ ಸೇರಿದಂತೆ ಒಟ್ಟು 20 ಕ್ಷೇತ್ರಗಳನ್ನ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಂಥದ್ದು. ದಾವಣಗೆರೆ ಕ್ಷೇತ್ರದಿಂದ ಎಚ್.ಬಿ. ಮಂಜಪ್ಪಗೆ ಟಿಕೆಟ್ ಅನ್ನ ನೀಡಲಾಗಿದೆ. ವಿನಯ್ ಕುಲಕರ್ಣಿಗೂ ಕೂಡ ಟಿಕೆಟ್ ಸಿಕ್ಕಿರುವಂಥದ್ದು. ವಿನಯ್ ಕುಲಕರ್ಣಿ ಪ್ರಬಲವಾದಂಥ ಆಕಾಂಕ್ಷಿಯಾಗಿದ್ರು. ವಿನಯ್ ಕುಲಕರ್ಣಿಗೆ ಟಿಕೆಟ್ ಸಿಕ್ಕಿದೆ. ಯಾಕಂತಂದ್ರೆ ಒಂದೊಮ್ಮೆ ಟಿಕೆಟ್ ಸಿಗದಿದ್ರೆ ಬಂಡಾಯವೇಳುವಂಥ ಸಾಧ್ಯತೆಗಳು ಕೂಡ ಪ್ರಬಲವಾಗಿತ್ತು. ಹಾಗಾಗಿ ಅದನ್ನು ತಪ್ಪಿಸ್ಕೊಳ್ಳಿಕ್ಕಾಗಿ ವಿನಯ್ ಕುಲಕರ್ಣಿಗೆ ಟಿಕೆಟ್ ನೀಡಿರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಮತ್ತೊಂದು ಕಡೆ ವಿನಯ್ ಕುಲಕರ್ಣಿ ಪರವಾಗಿ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಲಾಭಿಯನ್ನ ನಡೆಸಿದ್ರು. ಕೊನೆಗೂ ಕೂಡ ಹೈಕಮಾಂಡ್ ವಿನಯ್ ಕುಲಕರ್ಣಿಗೆ ಮಣೆ ಹಾಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್, ಕೊನೆಗೂ ಧಾರವಾಡ ಮತ್ತು ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಪ್ರಕಟ ಮಾಡಲಾಗಿದೆ. ಏನಿದೆ ಕಂಪ್ಲೀಟ್ ಡೀಟೇಲ್ಸ್ ದುರ್ಗೇಶ್? ಧಾರವಾಡ ಲೋಕಸಭಾ ಕ್ಷೇತ್ರ ಸಾಕಷ್ಟು ಸದ್ದು ಮಾಡಿರುವಂತದ್ದು ಟಿಕೆಟ್ ವಿಚಾರಕ್ಕಾಗಿ. ಯಾಕಂತಂದ್ರೆ ಅಲ್ಪಸಂಖ್ಯಾತ ಲಿಂಗಾಯತ ಎರಡು ವಿಚಾರವಾಗಿ ಸಾಕಷ್ಟು ಟಿಕೆಟ್ಗಾಗಿ ಪೈಪೋಟಿ ನಡೆದಿತ್ತು. ಅಲ್ಪಸಂಖ್ಯಾತ ಕೋಟಾದಡಿ ಶಾಕಿರ್ ಸನದಿ ಅವರ ಹೆಸರು ಕೇಳಬಹುದಿತ್ತು. ಯಾಕಂದ್ರೆ ಶಾಕಿರ್ ಸನದಿ ಮಾಜಿ ಸಚಿವ ಐ.ಜಿ. ಸನದಿ ಅವರ ಪುತ್ರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನಂಟಿಟ್ಕೊಂಡಿರುವಂತಹ ಒಂದು ವ್ಯಕ್ತಿ. ಹೀಗಾಗಿ ಅಲ್ಪಸಂಖ್ಯಾತ ಕೋಟಾದಡಿ ಅವರು ನಮಗೆ ಟಿಕೆಟ್ ನೀಡಿ ಅನ್ನೋ ಒಂದು ಮಾತನ್ನ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ತೀವ್ರ ಚರ್ಚೆಗಳು ಕೊಡುವಂತೆ ಸಾಕಷ್ಟು ಸದ್ದು ಮಾಡುವಂತೆ ರಾಜ್ಯದಲ್ಲಿ ನಡೆದಿತ್ತು. ಆದರೆ ಇದೀಗ ಕೊನೆಗೆ ನಿನ್ನೆ ಏನು ಸಿದ್ದರಾಮಯ್ಯ ಅವರ ಒಂದು ರಾಜಸಂಧಾನ ನಡೆದಿತ್ತು. ನಿನ್ನೆ ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಒಂದು ಅಸಮಾಧಾನಗಳನ್ನ ಶಮನಗೊಳಿಸುವಂತಹ ಪ್ರಯತ್ನ ಮಾಡಿ ಕೊನೆಗೆ ವಿನಯ್ ಕುಲಕರ್ಣಿ ಅವರಿಗೆ ಟಿಕೆಟ್ ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ವಿನಯ್ ಕುಲಕರ್ಣಿ ಸಿದ್ದರಾಮಯ್ಯ ಆಪ್ತ ಲಿಂಗಾಯತ ಹೋರಾಟದ ಪ್ರಮುಖ ನಾಯಕ ಕೂಡ ಆಗಿದ್ರು. ಹೀಗಾಗಿ ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ಜೋಶಿ ವಿರುದ್ಧ ಸ್ಪರ್ಧೆಯನ್ನ ಮಾಡಿ 4,35,000 ಮತಗಳನ್ನ ತೆಗೆದುಕೊಂಡಿದ್ದು. ಈ ಎಲ್ಲ ಹಿನ್ನೆಲೆಗಳನ್ನ ಮತ್ತು ಕ್ಷೇತ್ರದಲ್ಲಿರುವಂತಹ ಲಿಂಗಾಯತ ಪ್ರಮುಖ ಮತಗಳನ್ನ ಇಲ್ಲ ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಮತ್ತೆ ವಿನಯ್ ಕುಲಕರ್ಣಿಗೆ ಹೈಕಮಾಂಡ್ ಮನೆ ಮಾಡಿದೆ ಅಂತ ಹೇಳ್ಬೋದು. ಇವತ್ತು ಕೂಡ ಸಾಂಕೇತಿಕವಾಗಿ ವಿನಯ್ ಕುಲಕರ್ಣಿ ಅವರು ನಾಮಪತ್ರವನ್ನ ಸಲ್ಲಿಸುವರಿದ್ರು. ಬಿ ಫಾರ್ಮ್ ಸಿಗದೇ ಇದ್ರು ಕೂಡ ನಾನು ನಾಮಪತ್ರ ಸಲ್ಲಿಸೋದಕ್ಕೆ ಸಿದ್ಧನಾಗಿದ್ದೇನೆ, ಬಿ ಫಾರ್ಮ್ ನಂಗೆ ಸಿಗತ್ತೆ ಅನ್ನುವ ಭರವಸೆ ಮೇಲೆ ಈ ಒಂದು ನಿರ್ಧಾರವನ್ನು ನಿನ್ನೆ ತೆಗೆದುಕೊಂಡಿದ್ರು. ಇವತ್ತು ಟಿಕೆಟ್ ಘೋಷಣೆ ಆಗಿರುವ ಬೆನ್ನಲ್ಲಿ ಬಿ ಫಾರ್ಮ್ ತೆಗೆದುಕೊಂಡು ಪಕ್ಷದಿಂದ ಟಿಕೆಟ್ ಅನ್ನ ಕನ್ಫರ್ಮ್ ಆಗಿರೋದ್ರಿಂದ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಸಾಕಷ್ಟು ಕುತೂಹಲ ಕೆರಳಿಸಿತ್ತು ಧಾರವಾಡ ಲೋಕಸಭಾ ಕ್ಷೇತ್ರ. ಹೀಗಾಗಿ ಈ ಒಂದು ಏನು ಹೈಕಮಾಂಡ್ ಟಿಕೆಟ್ ನೀಡಿರುವುದು ಮತ್ತಷ್ಟು ಏನು ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಫೈಟ್ಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಅದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕಿದೆ. ಹೈಕಮಾಂಡ್ ವಿನಯ್ ಕುಲಕರ್ಣಿ ಅವರಿಗೆ ಟಿಕೆಟ್ ನೀಡಿರೋದ್ರಿಂದ ಬಿಜೆಪಿ ಮತ್ತು ಮೈತ್ರಿ ಸರ್ಕಾರದ ನಡುವೆ ಬಿಗ್ ಫೈಟ್ ನಡೆಯುವ ಒಂದು ಸಾಧ್ಯತೆ ಇರೋದ್ರಿಂದ ಸಾಕಷ್ಟು ಇದೀಗ ಚುನಾವಣೆಯ ರಂಗು ಮತ್ತಷ್ಟು ಕಾವನ್ನ ಪಡೆದುಕೊಂಡಿದೆ. ಲಿಖಿತ. ಓಕೆ, ಧನ್ಯವಾದ ದುರ್ಗೇಶ್ ಮಾಹಿತಿಗಾಗಿ.